ವೈದಿಕರು ಇಲ್ಲಿವರೆಗೆ ಬಸವಾದಿ ಶರಣರನ್ನ ಸ್ಮರಿಸಿಲ್ಲ, ಹೆಸರು ತಗೊಂಡಿಲ್ಲ. ಯಾವ ವೈದಿಕ ದೇವಸ್ಥಾನದ ಒಳಗಡೆ ಬಸವಾದಿ ಶರಣರ ಅವತ್ತೇನು ಎಲ್ಲ ಜಾತಿಯ ಜನ ಮಾದರ ಚೆನ್ನಯ್ಯ, ಮೇದರ ಕೇತಯ್ಯ, ಅಂಬಿಗರ ಚೌಡಯ್ಯ, ಕಲ್ಕೇತಿ ಬೊಮ್ಮಯ್ಯ, ತುರ್ಗಾಯ ರಾಮಣ್ಣ, ಸತ್ಯಕ್ಕ, ಸುಳೆ ಸಂಕವ್ಯ, ನಿಂಬವ್ವೆ ಇವರೆಲ್ಲ ಸೇರಿ ಕಟ್ಟಿಕೊಂಡಿರ್ತಕ್ಕಂಥ ವಚನ ಸಾಹಿತ್ಯ ಇವತ್ತೂ ಕೂಡ ವೈದಿಕರ ದೇವಸ್ಥಾನಗಳಲ್ಲಿ, ವೈದಿಕರ ಮಠಗಳಲ್ಲಿ ಅವರ ಜೊತೆಗೆ ಸಹಪಂಕ್ತಿ ಭೋಜನ ನಮಗೆ ಮಾಡಿಸ್ತಾರೆಯೋ? ಹಾಗಾದರೆ ಅಸಂಖ್ಯ ಕೆಳಜಾತಿಯ ಜನರು ಕಟ್ಟಿಕೊಂಡಿರ್ತಕ್ಕಂಥ ಬಸವಾದಿ ಶರಣರನ್ನ ಹಿಂದುತ್ವ ಅಂತ ಕರ್ಕೊಳ್ಳಿಕ್ಕೆ ನಿಮಗೆ ಪರ್ಮಿಷನ್ ಕೊಟ್ಟಿದ್ದ್ಯಾವುದು? ಅದರ ತಾತ್ವಿಕತೆ ಏನಾದರೂ ಒಪ್ತದೆಯಾ? ಅಥವಾ ಅದರ ಹುನ್ನಾರಿ ಏನಾದರೂ, ನಿಮ್ಮ ಹುನ್ನಾರಿ ಏನು ಅನ್ನೋದು ಅರ್ಥ ಆಗ್ಬೇಕಲ್ಲ. ನಮ್ಮ ಉದ್ದೇಶ ಏನು ಅಂತ ಕೇಳಿದ್ರೆ, ಇಲ್ಲಿವರೆಗೆ ನೀವು ಶರಣರ ಹೆಸರೇ ತಗೊಳ್ಳಿಲ್ಲ, ಈಗ ತಗೊಳ್ತಾ ಇದ್ದೀರಿ. ನಿಮ್ಮ ಹುನ್ನಾರಿ ಏನು ಅನ್ನೋದು ನಮಗೆ ಅರ್ಥ ಆಗಿದೆ. ಆದರೆ ಸಾಮಾನ್ಯ ಜನ ಇದ್ದಾರಲ್ಲ, ನಮ್ಮಲ್ಲಿರ್ತಕ್ಕಂಥ ಅಸಂಖ್ಯಾತ ದುಡಿಯುವ ಜನ, ಕೂಲಿ ಕಾರ್ಮಿಕರು, ತಳ ಸಮುದಾಯದ ಜನರಿಗೆ ನೀವು ದಿಕ್ಕು ತಪ್ಪಿಸ್ತೀರಿ. ಅವ್ರಿಗೇನು ಅನಿಸ್ತದೆ, ಇದು ಶರಣರ ಮಾತು ಹೇಳಕತ್ತಾರ, ಇವರು ಬಸವಾದಿ ಶರಣರಿಗೆ ಜೈ ಎಲ್ಲಕತ್ತಾರ. ನೀವು ಶರಣರ ಫೋಟೋ ಬಳಸ್ಕೋತೀರಿ, ಬಸವಣ್ಣವ್ರ ಫೋಟೋ ತಲೆ ಮ್ಯಾಗ ಹೊತ್ಕೊಂಡು ಮೆರಿತೀರಿ. ಆದರೆ ಇದೇ ಕನ್ನರಿ ಸ್ವಾಮಿಗಳು ಮತ್ತು ಅವರ ಪಟಾಲಿಯಂ ವೇದದಲ್ಲಿರುವುದನ್ನೇ ಶರಣರು ಉಚ್ಚರಿಸಿದ್ದಾರೆ ಅಂತ ಸುಳ್ಳು ಹೇಳುವಂಥ ಕುತಂತ್ರ ಮಾಡ್ತಾ ಇದ್ದಾರೆ. ವೇದಕ್ಕೆ ಹೊರೆಯ ಕಟ್ಟುವೆ ಎಂದವರು ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರಗಳೆಂಬ ನೇಣ ಬಿಗಿದು ತೂಗುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲ ಮುರಿದಲ್ಲದೆ, ನೇಣ ಕಡಿದಲ್ಲದೆ, ಜೋಗಳ ನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು ಅಂತ ಹೇಳಿರ್ತಕ್ಕಂಥ ವಚನಕಾರರನ್ನ ವೇದ ಆಗಮ ಉಪನಿಷತ್ತಿನ ಒಳಗೆ ಸೇರಿಸುವ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಏನು ನಿಮ್ಮ ಉದ್ದೇಶ? ಯಾರು ದಿಕ್ಕು ತಪ್ಪಿಸ್ಬೇಕಂತೀರಿ? ಇದ್ರ ಮೂಲಕ ಎಲ್ಲೆಲ್ಲಿ ವೈದಿಕರು, ಎಲ್ಲೆಲ್ಲಿ ವರ್ಣಾಶ್ರಮಿಯವರು ಮಾತಾಡಿದರೆ ಅಲ್ಲಲ್ಲಿ ಜಗಳ ಹಚ್ಚಾರ, ಜಗಳ ಹಚ್ಚಿ ದೊಂಬೆ ಮಾಡ್ಯಾರ, ಗಲಭೆ ಮಾಡಿರಿ. ಆ ಗಲಭೆ ಒಳಗ ಕೇಸ್ ಹಾಕಿಸ್ಕೊಂಡು ಒದ್ದಾಡ್ತಾ ಇರೋರೆಲ್ಲ ಹಿಂದುಳಿದ ಜಾತಿ ಜನರ, ದುಡಿಯುವಂಥ ಜನರ. ಸತ್ತಾರನೂ ಅವರೇ, ಜೈಲ್ನಾಗ ಬಿದ್ದಾರನೂ ಅವರೇ. ನೀವು ಸೀಟಿ ಊದಿರಿ, ನಮ್ಮ ಕೈಗೆ ಲಾಠಿ ಕೊಟ್ಟಿರಿ. ನಾವು ಲಾಠಿಯಲ್ಲಿ ಹೊಡಪೆಟ್ಟಾಡಿ ಜೈಲ್ನಾಗೂ ನಾವೇ ಇದ್ದೆವು, ಕೇಸ್ನೂ ನಾವೇ ಜಡ್ಸ್ಕೊಂಡಿದ್ದೆವು. ನೀವು ಮ್ಯಾಗ ಹೋಗಿ ಕೂತೀರಿ. ಈ ಹುನ್ನಾರ ನಮ್ಮ ಹುಡುಗರಿಗೆ ತಿಳಿಸುವ ಉದ್ದೇಶಕ್ಕಾಗಿ ನಾವು ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ವೈಯಕ್ತಿಕವಾಗಿ ಯಾರ ಬಗ್ಗೆ ನಮ್ಗೆ ಯಾವ ದ್ವೇಷ ಇಲ್ಲ. ಅವರು ಶರಣ ತತ್ವವನ್ನು ಒಪ್ಕೊಂಡು ಬರ್ತಿದ್ರು ಅಂದ್ರೆ ಸ್ವಾಗತ. ಇವ ಮೊದಲೇ ಹೇಳಿದ್ರು ಷಟ್ಕಾರ್ ಅವರು, ಇವರು ನಮ್ಮವರು ಅಂತ ಹೇಳಿರ್ತಕ್ಕಂಥ ಸಿದ್ಧಾಂತ ನಿಮ್ದು ಹಾಗಾಗ್ತಾ ಇಲ್ಲ. ಈ ಸಚಿವರು ಮತ್ತು ಇತ್ಯಾದಿ ಸರ್ಕಾರದಲ್ಲಿ ಇರ್ತಕ್ಕಂಥ ಜನ ಏನು ಮಾಡ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ. ಅವರ ಮಾಡಿರ್ತಕ್ಕಂಥ ಕೆಲಸಗಳನ್ನು ಅವರಿಗೆ ಎಚ್ಚರಿಸ್ತಾ ಇದ್ದೀವಿ ನಾವು ಅಷ್ಟೇ. ಅವರಿಗಿರ್ತಕ್ಕಂಥ ಹಿತಾಸಕ್ತಿಗಳು ಏನೋ ನಮ್ಗೆ ಗೊತ್ತಿಲ್ಲ, ನಮ್ಗೆ ಬೇಕಾಗಿಲ್ಲ. ನಾವು ಹೋರಾಟಗಾರರು, ಚಳುವಳಿಗಾರರು, ಬಸವಾಭಿಮಾನಿಗಳಿದ್ದೇವೆ. ನಾವಿಲ್ಲಿ ಬಸವಾಭಿಮಾನಿಗಳಂದರೆ ಎಲ್ಲ ಜಾತಿಯ ಜನ. ಮನುವಾದವನ್ನು ಒಪ್ಪದೇ ಇರತಕ್ಕಂಥವ್ರು. ಯಾವ ಕೆಳಜಾತಿಯ ದುಡಿಯುವ ವ್ಯಕ್ತಿಗೆ ಮನು ಧರ್ಮವನ್ನು ಒಪ್ಲಿಕ್ಕಾಗ್ತದ? ಮನುಶಾಸ್ತ್ರ ಒಪ್ಲಿಕ್ಕಾಗ್ತದ? ವರ್ಣಾಶ್ರಮ ವ್ಯವಸ್ಥೆಯನ್ನು ಒಪ್ತೀರಾ ನೀವು? ಒಪ್ಲಿಕ್ಕಾಗಲ್ಲ. ವರ್ಣಾಶ್ರಮ ಚಾತುರ್ವರ್ಣ ವ್ಯವಸ್ಥೆ ನಿಮಗೆ ಬಸವಾದಿ ಶರಣರಿಗೆ ಏನ್ರಿ ಸಂಬಂಧ? ಯಾಕ್ರಿ ಅಂತ ಉಪದ್ವ್ಯಾಪಕ್ಕೆ ಇಳಿತೀರಿ? ನಮ್ಗೆ ಗೊತ್ತಿದೆ ನಿಮ್ಮ ಉದ್ದೇಶ ಶರಣರನ್ನ ವರ್ಣನೆ ಮಾಡೋದನ್ನು ಅಲ್ಲ, ನಿಮ್ಮ ಉದ್ದೇಶ ಜಗಳ ಹಚ್ಚೋದು. ಅದು ಇಲ್ಲಿ ಹಚ್ಚಬೇಡ್ರಿ. ಇದು ಸೂಫಿ, ಶರಣ, ಸಂತ, ಆರೂಢ, ಅವಧೂತ, ನಾಥ, ಶಾಕ್ತ, ಸಿದ್ಧ ಪರಂಪರೆಯ ಪ್ರಯೋಗ ಭೂಮಿ. ಇದು ಸಗರ್ನಾಡು.